ಹಾಯ್ ನನ್ನ ಪ್ರೀತಿ ಅಭಿಮಾನಿ ದೇವರುಗಳೇ, ನಾನಿವತ್ತು ಮಚ್ಚೆತ್ಕೊಂಡು ಹಿಂಗೆ ಒಳಗಡೆ ಬಂದು ಬೆಳಗ್ಗೆ ಮುಂಜಾನೆ ಹಂಗೆ ಬೇವಿನ ಸೊಪ್ಪು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದು. ಯಾಕಂದರೆ ಇವತ್ತು ನಮ್ಮಮ್ಮ ಇಡ್ಮುಡಿ ಇತ್ತು, ಬೇವಿನ ಸೊಪ್ಪು ಕಿತ್ಕೊಂಡು ಮನೆಗೆ ಹೊಂಟು. ಆಯ್ತು. ಆಮೇಲೆ ಮನೇಲಿ ಹೋಗ್ಬಿಟ್ಟು ಬೇವಿನ ಸೊಪ್ಪು ಕೊಟ್ಬಿಟ್ಟು ಒಳಗಡೆ ಬಂದೆ. ನಾವಿವತ್ತು ಬಂದಿದ್ದೀರಿ ಅವರೆಕಾಯಿ ಬಿಡ್ಸೋಕೆ ಅಂತೀನಿ, ಮಾರೋಕೆ. ಕಿತ್ತಿರೋ ಅವರೆಕಾಯಿನ ಈಗ ಮಾರ್ಕೆಟ್ಗೆ ಹಾಕಬೇಕು. ಅಲ್ಲಿ ರೇಟ್ ಎಷ್ಟು ಹೋಗುತ್ತೋ ನೋಡೋಣ ಬನ್ನಿ ಗೈಸ್. ಆಲ್ಮೋಸ್ಟ್ ನಮ್ಮೂರಲ್ಲೆಲ್ಲ ತೆಲುಗುದಲ್ಲೇ ಮಾರ್ಕೆಟಲ್ಲಿ ರೇಟ್ ಹೇಳೋದು. ಹಂಗೆ ನಾನು ಹೆಂಗೂ ಕಾಲೇಜ್ ರಜಾ ಹಾಕಿದ್ದೀನಿ ಅಂತ ಅಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹತ್ಕೊಂಡು ಅಣಕನೂರು ಗೇಟಲ್ಲಿ ಇಳ್ಕೊಂಡು ಅಣಕನೂರು ಹತ್ರ ಹೋಗ್ತಾ ಇದ್ದೀನಿ. ಇವನೇನಪ್ಪ ಸೆಂಟ್ರಲ್ ಜೈಲ್ಗೆಲ್ಲ ಹೋಗ್ತಾ ಇದ್ದಾನೆ ಅನ್ಕೊಂಡ್ಬಿಡರೆ. ಅಲ್ಲ, ನಮ್ಮದು ವಾಲ್ಮೀಕಿ ಹಾಸ್ಟ್ಲಿದೆ, ಹಾಸ್ಟ್ಲಿಗೆ ಜ್ಞಾಪಕ ಬಂತು, ಅದಕ್ಕೆ ಹಾಸ್ಟ್ಲ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಇದು ಅಣಕನೂರಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ಅತಿ ಪವರ್ ಉಳ್ಳಂತಹ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನವಾಗಿದೆ. ನೋಡಿ, ಇದೇ ಹಾಸ್ಟ್ಲೇ ನಾನು ಓದಿದ್ದು ಸೆಕೆಂಡ್ PUC ಮತ್ತು PUC. ಹಾಸ್ಟ್ಲ್ ಒಳಗಡೆ ಹೆಂಗಿದೆ ಏನು ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ನಮ್ಮ ಹಾಸ್ಟ್ಲ್ ಹೆಸರು. ನೋಡಿ, ಇವರೇ ಅದರಲ್ಲಿ ಅಡುಗೆ ಮಾಡ್ತಾರೆ. ಇವರು ಹಾಸ್ಟ್ಲಲ್ಲಿ ಫ್ರಂಟಲ್ಲೇ ವಾಲ್ಮೀಕಿ ಫೋಟೋ ಹಾಕಿದ್ದಾರೆ. ನಮಸ್ಕಾರ ಮಾಡಿಕೊಂಡು 6 ತಿಂಗಳ ನಂತರ ಹಾಸ್ಟ್ಲಿಗೆ ಒಳಗಡೆಗೆ ಹೋಗ್ತಾ ಇದ್ದೀನಿ. ಹೆಂಗಿದೆಯೋ ಗೊತ್ತಿಲ್ಲ, ನಾನು ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ರೂಮ್ ಒಳಗಡೆಗೆ ಹೋದರೆ ನಮ್ಮ ಅಣ್ಣ ಹೆಂಗೆ ಮಲ್ಕೊಂಡು ಇನ್ನೂ ಇದ್ದೆ. ಬೇಡ ಸುಮ್ಮನೆ ಇರಲ್ಲ, ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಡ ಅಂತ. ನಾನು ಇರಲಿ ಬಿಡು ಅಂತ ಹೇಳ್ಬಿಟ್ಟು ನಡ್ಕೊಂಬಂದೆ ಕೆಳಗಡೆಗೆ. ಹಾಗೆ ಬೇರೆ ರೂಮ್ಗೆ ಬಂದೆ. ನಂಗೆ ಅವರು ತಿನ್ನೋದಕ್ಕೆ ಮಿಕ್ಚರ್ ಕೊಟ್ಟರು, ಸಖತ್ತಾಗಿ ತಿಂದೆ. ಹಂಗೆ ತಿನ್ಬಿಟ್ಟು ಅಡುಗೆ ಮನೆಗೆ ಬಂದು ನೋಡಿದ್ರೆ ಈ ಅಕ್ಕನೂ ಆ ಅಣ್ಣ ಇಬ್ಬರು ಅಡುಗೆ ಮಾಡ್ತಾವ್ರೆ. ಹಂಗೆ ಮುಗಿಸ್ಕೊಂಡು ನಾನು ಸಾಕು ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹೊಂಟು. ನಮ್ಮಮ್ಮ ಬ್ಯಾಗ್ ತೊಗೊಬರೋ ಅಂತ ಹೇಳಿದರು. ಬ್ಯಾಗ್ ತೊಗೊಬರೋಣ ಅಂತ ಅಂಗಡಿಗೆ ಹೋಗ್ದೋ. ಅಂಗಡಿಯಲ್ಲಿ ಹೋಗಿ ಬ್ಯಾಗ್ ಪರ್ಚೇಸ್ ಮಾಡಿ ಕಡೆಗೂ ಬ್ಯಾಗ್ ತೊಗೊಂಬಿಟ್ಟೆ. ಬ್ಯಾಗ್ ತಗೊಂಡು ಹಿಂಗೆ ರೋಡಲ್ಲಿ ಬರೋಣ ಹೋಗ ತಗ್ಲಾಕೊಂಡು ಬಂದೆ. ರೋಡಲ್ಲಿರೋರೆಲ್ಲ ನನ್ನೇ ನೋಡ್ಬಿಟ್ಟು ನಗ್ತಾವ್ರೆ ಗಾಯ್ಸ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಬ್ಯಾಗ್ ತಗೊಳಕೋಬಿಟ್ಟು ಹಿಂಗೆ ಹೋಗ್ತಾ ಇದ್ರೆ ನಮ್ಮ ಫ್ರೆಂಡ್ ಸಿಕ್ಕಿದ್ರು. ನಮ್ಮ ಫ್ರೆಂಡ್ ಇಬ್ಬರನ್ನೂ ಮಾತಾಡ್ಕೊಬಿಟ್ಟು ನಾನು ಹಿಂಗೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಬಸ್ ಸ್ಟಾಪ್ಗೆ ಬರೋಣ ಅಂತ ಬರ್ತಾ ಇದ್ದೆ. ಯಾಕೋ ಬಾಯೆಲ್ಲ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ಹೋಗ್ಬಿಟ್ಟು ಕಬ್ನಾಳ್ ಕುಡಿಯೋಣ ಅಂತ ಎಷ್ಟು ಅಂತ ಹಂಗೆ ಬಸ್ ಸ್ಟಾಪ್ ಬಂದ್ಬಿಟ್ಟು ಬಸ್ ಹತ್ಕೊಂಡು ಊರಿಗೆ ಬಂದೆ ಗೈಸ್. ಮನೇಲಿ ಕೂತ್ಕೊಂಡಿದ್ರೆ ನನ್ನ ತಂಗಿ ಹೆಂಗೆ ತಿಂತಾವಳು ನೋಡಿ ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೌದು ರಂಗಣ್ಣ, ನೀನು ಹೇಳಿದ್ ನಿಜ. ಹಂಗೆ ನಾನು ನಿನ್ನ ಮಾತುಗಳು ಕೇಳ್ಕೊಂಡು ಹಿಂಗೆ ಸ್ಕೂಲ್ ಹತ್ರಕ್ಕೆ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲ್ ಹತ್ರಕ್ಕೆ ನಡ್ಕೊಬಂದು ಹಂಗೋ ಬಾಧೆ ಬಿದ್ದು ನಡ್ಕೊಬಂದು ಹಿಂಗೆ ನೋಡ್ತಾ ಇದ್ರೆ ನಮ್ಮ ಹುಡುಗರು ವಾಲಿಬಾಲ್ ಹಾಕೊಂಡು ನಿಂತವ್ರೆ ಗೈಸ್. ವಾಲಿಬಾಲ್ ಆಡೋದನ್ನ ನಾನು ತೆಗಿತಾ ಇದ್ರೆ ನಮ್ಮಣ್ಣ ನೋಡಿ ಹೆಂಗೆ ನೋಡ್ತಾವ ನನ್ನೇ. ವಿಡಿಯೋ ಎಲ್ಲ ಮಾಡಬೇಡ, ದನ ಕಾಯೋನೆ ಅಂದ ನಮ್ಮಣ್ಣ. ಅದಕ್ಕೆ ಪಕ್ಕದಲ್ಲಿರೋ ಅಣ್ಣ ನಾನು ಫೇಮಸ್ ಆಗ್ತೀನಿ ಅಂದ. ಅದೆಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ಗಾಡಿಯಲ್ಲಿ ಮನೆಗೆ ಬಂದು. ಫ್ರೆಂಡ್ ಗಾಡಿಯಲ್ಲಿ ಮನೆಗೆ ಬಂದ್ಬಿಟ್ವೆ. ಮನೆಗೆ ಬಂದ್ಬಿಟ್ಟು ನಮ್ಮ ನಾಯಿ ಹತ್ರ ನಾನು ಹಿಂಗಂದೆ, ಎದಳಲ್ಲೇ ರಗೊಚ್ತೀನಿ ಅಂದ್ಬಿಟ್ಟೆ ನಾನು. ಅದು ನನ್ನೇ ನೋಡ್ತಾ ಇದೆ ನೋಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಒಂದು ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾ ID ಬಂದುಬಿಟ್ಟು ಪ್ರೀತಿ ಅಭಿ ಅಂತ ಹೇಳ್ಬಿಟ್ಟು ಅದನ್ನು ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಲವ್ ಯು. ನಾಳೆ ಸಿಗೋಣ, ಬಾಯ್.